ಮಾಗಡಿ ತಾಲೂಕು ಬೆಳಗುಂಬ ಗ್ರಾಮ ಪಂಚಾಯಿತಿ ವತಿಯಿಂದ 2025-26ನೇ ಸಾಲಿನ ಮೊದಲನೇ ವರ್ಷದ ಗ್ರಾಮಸಭೆ ಬೆಳಗುಂಬ ಗ್ರಾಮ ಪಂಚಾಯಿತಿ ಮುಂಭಾಗದ ಆವರಣದಲ್ಲಿ ನಡೆಯಿತು. ಅಧ್ಯಕ್ಷರಾದ ಉಮಾದೇವಿ ನರಸಿಂಹಮೂರ್ತಿ ಹಾಗೂ ಸರ್ವ ಸದಸ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪಂಚಾಯಿತಿಯಿಂದ ಸಿಗುವ ಅನುದಾನವನ್ನು ಅಧಿಕಾರಿಗಳು ಈ ಸಭೆಯಲ್ಲಿ ಸಾರ್ವಜನಿಕರಿಗೆ ಬಹಳ ಅಚ್ಚುಕಟ್ಟಾಗಿ ಅರಿವು ಮೂಡಿಸಿದರು. ಈ ಗ್ರಾಮಸಭೆ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದ್ದು, ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಉಮಾದೇವಿ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾದ ಕನಕ ಗಿರೀಶ್ ಹಾಗೂ ಸರ್ವ ಸದಸ್ಯರುಗಳು, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಮೂರ್ತಿ ಬಿಕೆ, ಕಾರ್ಯಕ್ರಮ ವ್ಯವಸ್ಥಾಪಕರು ಕೆ ಚೇತನ್ ಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಆರ್ಎನ್, ಕಾರ್ಯದರ್ಶಿ ಕೃಷ್ಣ ಬಿಆರ್ ಹಾಗೂ ಅಧಿಕಾರಿಗಳು, ಸಾರ್ವಜನಿಕರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಒಂದು ಎಕರೆ ಜಮೀನಿತ್ತು, ಅವ್ರು ತೋಟ ಮಾಡಿಕೊಂಡು ಮನೆ ಕಟ್ಕೊಳ್ಳೋಕ್ಕೆ 600 ಚದರಡಿ ಮನೆ ಕಟ್ಕೊಳ್ಳೋಕ್ಕೆ ನಿಯರ್ ಬೈ ಒಂದು 2,45,000 ರೂಪಾಯಿ ಕೊಡ್ತೀವಿ. ಮತ್ತು 1,000 ಚದರಡಿ ಮನೆ ಕಟ್ಕೊಂಡ್ರೆ 1.5 ಎಕರೆ ಜಮೀನಿದ್ರೆ 3.5 ಲಕ್ಷ ರೂಪಾಯಿ ಕೊಡ್ತೀವಿ ಸಹಾಯಧನ. ಅದೇನೋ ರೈತರು ಏನೋ ಕಟ್ಟಂಗಿಲ್ಲ. ಪ್ಲಸ್ ಅವರು ಇವಾಗ ಚಂದ್ರಿಕೆ ಆಗಲಿ ಮತ್ತು ಎಲ್ಲ ಸಲಕರಣೆಗಳಿಗೆ 75% ಸಬ್ಸಿಡಿ ಐತೆ. ಮತ್ತು ಈ ರೇಷ್ಮೆ ಗೂಡಿಗೆ ಪ್ರತಿ KG ಗೂಡಿಗೆ 345 ರೂಪಾಯಿ ಪ್ರೋತ್ಸಾಹಧನ ಇದೆ. ಈ 16-17 ಸರ್ ಅಟ್ಲೀಸ್ಟ್ ಜಮೀನು ಐತಾ ಮಾಡ್ಕೊಟ್ಬಿಟ್ಟ ರೈತರಿಗೆ, ಯಾಕಂದರೆ ನಮ್ಮ ರೇಷ್ಮೆ ರೈತರು ಏನೋ ಒಂದು ಅನುಕೂಲ ಆಗಲಿ ಅಂತ. ಆಮೇಲೆ ಸ್ಟ್ರಿಕ್ಟ್ ಆಯಿತು ಅಂದರೆ ಸರ್ ನೀವುಗಳೇ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರೆ ಸರ್ ನಾವು ಏನು ಇದೇ ಮಾಡೋಕ್ಕಾಗಿಲ್ಲ ಸರ್. ಜನರಲ್ಲಿ ಅದು ಅಲ್ಲ ಸರ್ಕಾರದ ನಿಯಮಗಳು ಹೌದು ಅದ್ರ ಮೇಲೆ ಆಯ್ತು ಸರ್. ಅದಕ್ಕೆ ಏನಾಯ್ತು, ಯಾವಾಗ ನಮ್ಗೆ ಎಕ್ಸಾಕ್ಟ್ ಸರ್ 21-22ರಲ್ಲಿ ತುಂಬಾ ಸಮಸ್ಯೆ ಆಯ್ತು ಸರ್. ನಾವು ಅವಾಗ ಗಿಡಗಳು ಎಣ್ಸ್ಕೊಡ್ತಾ ಇರಲಿಲ್ಲ, ರೈತರಿಗೆ ಅನುಕೂಲ ಆಗಿ. ಹಲೋ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ಗ್ರಾಮ ಪಂಚಾಯತಿ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಮತ್ತು ರೈತ ಬಾಂಧವರು ಎಲ್ರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಾನು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಇವತ್ತು ಕಮ್ಯುನಿಟಿ ವರ್ಕ್ ಶುರು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇರೋ ರೈತರನ್ನಾರು, ಎಸ್ಪೆಷಲಿ ಮಾಗಡಿ ತಾಲೂಕಲ್ಲಿ ರೇಷ್ಮೆನೇ ಇಲ್ಲ, ತುಂಬಾ ಲಿಮಿಟೆಡ್ ರೈತರು ಲಿಮಿಟೆಡ್ ಅಂದ್ರೆ ಏನಾಗೈತೆ ಅಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಅದೇ ನಿಮ್ಗೆ ಈ ಮಾಡಬಾಳು, ನೇತನಹಳ್ಳಿ, ಆ ಸೀಗೆ ಕೊಪ್ಪೆ ಆ ಕಡೆ ಸರ್ ಬೆಳಿತಾವ್ರಿ. ಇವಾಗ ನೋಡಿ 4,000 ರೂಪಾಯಿ ರೇಟು ಯಾವ್ದಕ್ಕೈತೆ ಕೆಜಿ. ನಮ್ಗೇನು ಅಂದ್ರೆ ನೀವು 47 ರೈತರು ಅಂತ ಹೇಳಿದ್ರಲ್ಲ, ಬಟ್ ಟಾರ್ಗೆಟೆಡ್ ಮಾಡಿ ಒಂದು 3-4 ಅವರ್ ಮಾಡಿ. ನಿಯರ್ ಬೈ ಏನಾಗೈತೆ ಗೊತ್ತಾ ಸರ್, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತ ಇದೆ. ಆ ಯೋಜನೆಯಡಿ ನೀರಾವರಿ ಸವಲತ್ತು ಹೊಂದಿರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ನಾವು ತರಕಾರಿ ಬೀಜಗಳ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈಗ ಗ್ರಾಮಸ್ಥರ ಅಥವಾ ನಾಗರಿಕರ ಒಂದು ಸಮನ್ವಯತೆ ಇಲ್ಲದಲೇ ಇಲಾಖೆ ಕಾರ್ಯಕ್ರಮಗಳು ಯಶಸ್ವಿ ಆಗೋದಿಲ್ಲ. ನಾವು ಕೇಳೋದು ಅಂದರೆ ಇಲಾಖೆ ಪರವಾಗಿ ನಾವು ಹೇಳೋದು, ಗ್ರಾಮಸ್ಥರಿಗೆ ಅಂಥ ಒಂದು ಸಂದರ್ಭ ಅರಿವಿಗೆ ಬಂದರೆ, ಅಂಥ ಒಂದು ಘಟನೆ ಅರಿವಿಗೆ ಬಂದರೆ ಇಲಾಖೆಗೆ ತಲುಪಿಸಲೇಬೇಕು. ನಮ್ಮ ವಿಚಾರ ಅಲ್ಲ, ನಮ್ಮನೆ ವಿಚಾರ ಅಲ್ಲ ಅಂತ ಸುಮ್ಮನಿದ್ರೆ ಎಷ್ಟೋ ತೆರೆಮರೆಯಿಂದ ತುಂಬ ಘಟನೆಗಳು ನಡೀತಾನೆ ಇರ್ತವೆ. ಈಗ ಮತ್ತೆ ಇನ್ನೊಂದು ವಿಚಾರ, ಮಕ್ಕಳ ಮೇಲೆ ಆಗೋ ದೌರ್ಜನ್ಯದ ಬಗ್ಗೆ. ಈಗ ಸಪೋಸ್ ನಿಮ್ಮ ಗ್ರಾಮಸ್ಥರಲ್ಲಿ ನಿಮ್ಮಲ್ಲೇ ಉದಾಹರಣೆಗೆ ಹೇಳೋದು, ನಾನು ಯಾವುದೋ ಒಂದು ಮಗುಗೆ ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನ ಗ್ರಾಮ ಸಭೆ ಮತ್ತು ಸಾಮಾಜಿಕ ಪರಿಶೀಲನೆ ಎಲ್ಲ